ಪಂಚಾಯಿತಿಯಿಂದ ಕುಂದುಕೊರತೆ ಸಭೆ ಮತ್ತು ವಿಶ್ವ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಮಾಸ್ತಿ ಗ್ರಾಮದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮಕ್ಕೆ ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿ ಚಾಲನೆ ನೀಡಿ ಮಾತನಾಡಿದರು. ಇತ್ತೀಚೆಗೆ ಬಾಲ್ಯ ವಿವಾಹಗಳು ಮತ್ತು ಹೆಣ್ಣಿನ ಮೇಲೆ ದೌರ್ಜನ್ಯಗಳು ಹೆಚ್ಚುತ್ತಿವೆ. ಗ್ರಾಮೀಣ ಪ್ರದೇಶದಲ್ಲಿ ಬಾಲ್ಯ ವಿವಾಹ ಮತ್ತು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಪ್ರಕರಣಗಳು ಕಂಡುಬಂದರೆ ಕೂಡಲೇ ಪೊಲೀಸರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕುಂದುಕೊರತೆ ಸಭೆಯಿಂದ ಹಳ್ಳಿಗಳಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು. ತಾಲೂಕು ಮಟ್ಟದ ಅಧಿಕಾರಿಗಳು ಸರ್ಕಾರದ ಯೋಜನೆಗಳು ಬಡವರಿಗೆ ತಲುಪಿಸಲು ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಕಚೇರಿಗೆ ಬರುವ ಸಾರ್ವಜನಿಕರಿಗೆ ತಕ್ಷಣ ಸ್ಪಂದಿಸಿ ಕೆಲಸಗಳನ್ನು ಮಾಡಿಕೊಡಬೇಕು. ಅಲೆದಾಡಿಸುವುದನ್ನು ತಪ್ಪಿಸುವ ಉದ್ದೇಶದಿಂದ ತಾಲೂಕು ಮಟ್ಟ ಹಾಗೂ ಹೋಬಳಿಯ ಮಟ್ಟದಲ್ಲಿ ಕುಂದುಕೊರತೆಗಳ ಸಭೆಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಹೆಚ್ಚಾಗಿ ನಾವು ತಿಳುವಳಿಕೆ ಹೇಳಬೇಕಾದಂತಹ ವಿಷಯ. ಅದರ ಜೊತೆಗೆ ಶಾಲೆಯಲ್ಲಿ ಏನಾದರೂ ಸರಿಯಾದ ರೀತಿಯಲ್ಲಿ ಮಕ್ಕಳನ್ನ ನೋಡ್ಕೋತಾ ಇಲ್ಲ, ತೊಂದರೆಗಳಾಗ್ತಾ ಇದೆ ಅನ್ನೋದಾದ್ರೆ ಅಂತ ವಿಷಯಗಳನ್ನು ನೀವು ಹೇಳ್ಬೋದು. ಇದು ಟೋಲ್ ಫ್ರೀ ನಂಬರ್, ಅಂದ್ರೆ ಅದಕ್ಕೇನು ದುಡ್ಡು ಕಟ್ಟಾಗೋದಿಲ್ಲ. ಮತ್ತೆ ನಿಮ್ಮ ವಿಷಯ, ನೀವು ಯಾರು, ಯಾವ ಶಾಲೆ, ಇಂಥದ್ದು ಯಾವುದು ಮಾಹಿತಿ ಆಗಲಿ, ಯಾವ ಗ್ರಾಮದವರು ಅಂತ ಯಾರು ಕೇಳೋದಿಲ್ಲ. ಸೊ ನೀವು ಫೋನ್ ಮಾಡಿ ಏನು ವಿಷಯ ಹೇಳಬೇಕು ಅಂತ ಫೋನ್ ಮಾಡಿರ್ತೀರ, ಆ ವಿಷಯ ಮಾತ್ರ ಅವರು ರೆಕಾರ್ಡ್ ಮಾಡಿಕೊಂಡು ನಮ್ಮ ಆಫೀಸರ್ಸ್ ಅದನ್ನು ಕಳಿಸ್ಕೊಡ್ತಾರೆ. ನಮ್ಮ ಆಫೀಸರ್ಸ್ ಬಂದು ಅದನ್ನ ಫೀಲ್ಡಲ್ಲಿ ವೆರಿಫೈ ಮಾಡಿ ನಿಜ ಇದ್ರೆ ಆಕ್ಷನ್, ಏನು ಕಾನೂನಿನ ಪ್ರಕಾರ ಆಕ್ಷನ್ ಆಗಬೇಕು ಆ ಥರದ ಆಕ್ಷನ್ ತಗೋತಾರೆ. ಹಾಗಾಗಿ ಇರುವಂಥ ಮಕ್ಕಳು ಅದ್ರ ಬಗ್ಗೆ ತಿಳ್ಕೋಬೇಕು. ಮತ್ತು ಎಲ್ಲೇ ನಿಮ್ಮ ಗ್ರಾಮಗಳಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಗಂಡ ಹೆಂಡತಿ ಹೊಡೆಯೋದು, ಜಗಳ ಆಡೋದು, ಆ ಥರದ್ದು ಏನಾದ್ರು ಆಗ್ತಾ ಇದ್ರೆ ಆ ವಿಷಯನೂ ನೀವು ನಮಗೆ ಹೇಳ್ಬೋದು. ಮಕ್ಕಳಿಗಾಗಿ ಇದು ಟೋಲ್ ಫ್ರೀ ನಂಬರ್ ಇರೋ ಕಾರಣ ಮಕ್ಕಳಿಗಿರುವಂಥ ಸಮಸ್ಯೆಗಳು ಶಾಲೆಯಲ್ಲಿ ಅವ್ರ ಸುತ್ತಮುತ್ತ ಏನಾದ್ರು ತೊಂದರೆಗಳಾಗ್ತಾ ಇದೆ ಅಂದಾಗ ಹೇಳಬೇಕು. ಮತ್ತೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂಥ ಯಾರಾದರೂ ಬಾಲಕಿಯರು 18 ವರ್ಷ ಒಳಗಿರೋರ್ನ ಮದುವೆ ಮಾಡ್ತಿದ್ದಾರೆ ಅಂದ್ರೆ ಆ ವಿಷಯನೂ ನೀವು ಆ ನಂಬರ್ಗೆ ಫೋನ್ ಮಾಡಿ ತಿಳಿಸ್ಬೇಕಾಗುತ್ತೆ. ಅದು ನಿಮ್ಮ ಕರ್ತವ್ಯ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಕೃಷ್ಣಪ್ಪ, ಬಿಇಒ ಚಂದ್ರಕಲಾ, ಪಿಡಿಒ ಬೈರಾರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಮ್ಮ ಆಂಜನಪ್ಪ, ಉಪಾಧ್ಯಕ್ಷೆ ಡಾಕ್ಟರ್ ಎಂವಿ ಚೇತನ್ ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.